ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಇನ್ನೂ ಕೂಡ ದೊಡ್ಡ ಮಟ್ಟದ ಗೊಂದಲ ಇದೆ. ಆದರೆ ಸಿದ್ದರಾಮಯ್ಯ ಅವರನ್ನ ಇದೇ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಅವರು ಕೂಡ ಈಗ ಗರಂ ಆಗಿದ್ದಾರೆ. ಪದೇ ಪದೇ ಯಾಕೆ ಈ ವಿಚಾರವನ್ನು ಕೇಳ್ತೀರಾ ಅಂತ ಹೇಳಿ ಸಿಟ್ಟಾಗಿರುವಂಥದ್ದು ಸಿಎಂ. ಯಾಕಂದ್ರೆ ಕಾಂಗ್ರೆಸ್ನಲ್ಲೇನು ದಿನನಿತ್ಯವೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಸುಮಾರು 3 ತಿಂಗಳಿಂದ ಇದೇ ಚರ್ಚೆ ಆಗ್ತದೆ, 3 ಅಲ್ಲ ಸಾಕಷ್ಟು ತಿಂಗಳಾಯಿತು. ಹೀಗಿರುವಾಗ ಈ ವಿಚಾರದ ಬಗ್ಗೆ ಯಾಕೆ ಮಾತನಾಡ್ತೀರಾ ಪದೇ ಪದೇ ಅಂತ ಸ್ವಲ್ಪ ರಾಂಗ್ ಆಗಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಬೇಕು, DKಶಿನೂ ಕೇಳಬೇಕು, ಎಲ್ಲರೂ ಕೇಳಬೇಕು. CM ಸಿದ್ದರಾಮಯ್ಯ ಕುರ್ಚಿ ವಿಚಾರವಾಗಿ ಮಾತನಾಡಿದ್ದಾರೆ. ಇದೇ ಕುರ್ಚಿಯನ್ನು ಬಿಟ್ಕೊಡ್ತಾರೆ ಸಮಯ ಬಂದಾಗ ಅಂತ ಹೇಳಿ DK ಸುರೇಶ್ ಹೇಳಿದರು. ಆ ಹೇಳಿಕೆಯ ಕುರಿತು ಪ್ರಶ್ನೆ ಮಾಡಿದಾಗ ಹಿಂಗೆ ರಾಂಗ್ ಆಗಿದ್ದಾರೆ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ವಾ ವಿಚಾರ ಕೇಳೋಕೆ? ಯಾವ ವಿಚಾರ ಕೇಳ್ತಾ ಇಲ್ಲ ನೀವು? ಇದೇ ಯಾಕೆ ಕೇಳ್ತಾ ಇದ್ದಾರೆ? 3 ತಿಂಗಳಾಯಿತು ಇದನ್ನೇ ಮಾಡ್ತಾ ಇದ್ದೀರಾ, ನೀವು ಇದನ್ನೇ ಶುರು ಮಾಡ್ಕೊಂಡಿದ್ದೀರಾ. ಎಲ್ಲರೂ ಕೂಡ ಅದೇ ಪ್ರಶ್ನೆ ಕೇಳ್ತಾರೆ, ಯಾಕೆ ಇನ್ಮೇಲೆ ಇದನ್ನು ಕೇಳಬೇಡಿ ದಯಮಾಡಿ ಅಂತ CM ಸಿದ್ದರಾಮಯ್ಯ ಕೇಳಿದ್ದಾರೆ. ಅಲ್ಲಿ ಯಾರು ಪ್ರಶ್ನೆ ಮಾಡಿದ್ರಲ್ಲ ಅವರಿಗೆ. ಹೈಕಮಾಂಡ್ಗೆ ಎಲ್ಲವೂ ಕೂಡ ಗೊತ್ತಿದೆ, ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಹೈಕಮಾಂಡ್ ಅವರು ಎಲ್ಲವನ್ನ ಕೂಡ ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಆ ಅಧಿಕಾರ ಇದೆ, ಆಲೋಚನೆ ಇದೆ ಅಂತ ಹೇಳಿ CM ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಈ ವಿಚಾರವಾಗಿ. DK ಶಿವಕುಮಾರ್ ಅವರು ಕೂಡ ಹೇಳಿದ್ರು, ನಾವಿಬ್ರು ಕದ್ದು ಮುಚ್ಚಿ ಮಾತಾಡಿಲ್ಲ, ಎಲ್ಲ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದೆ ಮಾತನಾಡಿದ್ದೀವಿ, ಅದು ಕೂಡ CM ಸಿದ್ದರಾಮಯ್ಯ ಅವರ ಉಪಸ್ಥಿತಿಯಲ್ಲಿ ಎಲ್ಲ ವಿಚಾರಗಳು ಕೂಡ ಆಗಿದೆ, ಎಲ್ಲ ಮಾತುಕತೆ ಆಗಿದೆ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾರೆ. DK ಸುರೇಶ್ ಹೇಳ್ತಾರೆ, ಸಮಯ ಬಂದಾಗ ಆಡಿದ ಮಾತಿನಂತೆ ನಡೆದುಕೊಳ್ತಾರೆ CM ಸಿದ್ದರಾಮಯ್ಯ ಅವರು, ಕುರ್ಚಿಯನ್ನು ಬಿಟ್ಕೊಡ್ತಾರೆ ಅಂತ ಅವರು ಕೂಡ ಹೇಳಿದರು. ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ, ಏನಿದು ವಿಚಾರ, ಬರೀ ಇದನ್ನೇ ಕೇಳ್ತಾ ಇದ್ರಲ್ಲ ನೋಡಿ, ಹೈಕಮಾಂಡ್ ಹೇಳಿದರೆ ನಾನು ಕೇಳಬೇಕಾಗತ್ತೆ, DK ಶಿವಕುಮಾರ್ ಅವರು ಕೂಡ ಕೇಳಬೇಕಾಗತ್ತೆ. ನನ್ನ ಸ್ಥಾನವನ್ನು ಬಿಟ್ಕೊಡು ಅಂದರೆ ಹೈಕಮಾಂಡ್ ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ, ಎಲ್ಲಿವರೆಗೂ ಹೈಕಮಾಂಡ್ ಹೇಳೋದಿಲ್ವೋ ಅಲ್ಲಿವರೆಗೂ ನಾನೇ CM ಆಗಿರ್ತೇನೆ. ಈ ಹಿಂದೆ ಹೇಳಿದ್ರು, ಈಗ ಕೂಡ ಅದೇ ರೀತಿಯಾದಂತಹ ಮಾತನ್ನು ಸ್ವಲ್ಪ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದೇನೆಂದರೆ ಹೈಕಮಾಂಡ್ ಏನು ಹೇಳುತ್ತೋ ನಾವು ಅದನ್ನು ಕೇಳ್ತೀವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಕೂಡ ಮಾತಾಡೋಕೆ ಹೋಗೋದಿಲ್ಲ. ಈ ವಿಚಾರದಲ್ಲಿ ಯಾರಿಗೂ ಕೂಡ ಏನು ಚರ್ಚೆ ಮಾಡೋದು ಬೇಡ, ಯಾರಿಗೂ ಕೂಡ ಗೊಂದಲ ಬೇಡ. ಯಾಕಂದರೆ ನೀವು ಗೊಂದಲ ಮಾಡಿಕೊಂಡು ನಮಗೂ ಕೂಡ ಗೊಂದಲ ಮಾಡೋಕ್ಕೆ ಹೋಗಬೇಡಿ. CM ಈ ವಿಚಾರವಾಗಿ ಈ ರೀತಿಯಾಗಿ ಸ್ವಲ್ಪ ರಾಂಗ್ ಆಗಿ ಮಾತನಾಡಿದರೆ, ಏನು ನಿಮ್ಮದು ಬರೀ 3-4 ತಿಂಗಳಿಂದ ಇದೇ ಪ್ರಶ್ನೆ ಮಾಡ್ತಾ ಇದ್ದೀರಿ, ಇದು ಬಿಟ್ಟರೆ ಬೇರೆ ಏನು ವಿಚಾರಗಳಿಲ್ವ? ಸಾಕಷ್ಟು ವಿಚಾರಗಳಿದೆ ಮಾತನಾಡೋಕ್ಕೆ, ಕೇಳೋಕ್ಕೆ. ಆದರೆ ನೀವು ಬರೀ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಇದು ಯಾಕೋ ಸರಿ ಬರ್ತಾಯಿಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಈ ವಿಚಾರವನ್ನು ಇಲ್ಲಿಗೆ ಬಿಟ್ಬಿಡಿ. ಏನೇ ಇದ್ದರೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಹೈಕಮಾಂಡ್ಗೆ ನಾವು ನಿರ್ಧಾರವನ್ನು ಮಾಡೋಕ್ಕೆ ಬಿಟ್ಟಿದ್ದೀವಿ, ಅವರಿಗೆ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ, ಅವರು ತಗೋತಾರೆ. ಯಾವ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋಬೇಕೋ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ, ಅದನ್ನು ತಗೋತಾರೆ ಕೂಡ ಮುಂದಿನ ದಿನಗಳಲ್ಲಿ. ಇದ್ರ ಬಗ್ಗೆ ಯಾರೂ ಕೂಡ ಈಗ ಚರ್ಚೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರು ಏನೇ ಮಾತನಾಡಿದ್ರು ಕೂಡ ನಾನು ನನ್ನ ನಿಲುವಿನಲ್ಲೇ ಇರ್ತೀನಿ, ನಾನು CM ಸ್ಥಾನದಲ್ಲೇ ಮುಂದೆ ಬರ್ತೀನಿ. ಆದರೆ ಹೈಕಮಾಂಡ್ ಹೇಳುವವರೆಗೂ ಕೂಡ ಅದಾಗಿರುತ್ತೆ. ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅಂತ CM ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.